ಬೆಳಗಾವಿಯಲ್ಲಿ ತಾರಕಕ್ಕೇರಿದೆ ಪಂಚಮಸಾಲಿ ಹೋರಾಟ. ಕಲ್ಲು ತೂರಾಟ ಹಿನ್ನೆಲೆ ಪೊಲೀಸರು ಲಾಠಿ ಚಾರ್ಜ್ಗೆ ಮುಂದಾಗಿದ್ದಾರೆ. ಪೊಲೀಸರ ಮೇಲೂ ಕೂಡ ಕಲ್ಲು ಚಪ್ಪಲಿಯನ್ನ ತೂರಿದ್ದಾರೆ ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನೇ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ನಲ್ಲಿ ಹಲವು ಹೋರಾಟಗಾರರಿಗೆ ಗಾಯಗಳು ಕೂಡ ಆಗಿದ್ದಾವೆ. ಪಂಚಮಸಾಲಿ ಹೋರಾಟಗಾರರ ಪ್ರತಿಭಟನೆ ತೀವ್ರ ಉಗ್ರ ಸ್ವರೂಪವನ್ನೇ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಪೊಲೀಸರು ನಿಯಂತ್ರಿಸೋದಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕೂಡ ಕಲ್ಲುಗಳು ಬಿದ್ದಿದ್ದಾವೆ. ಹೀಗಾಗಿ ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಯತ್ನಾಳ್, ಅರವಿಂದ್ ಬೆಲ್ಲದ್ ಸೇರಿದಂತೆ ಪಂಚಮಸಾಲಿ ಹೋರಾಟಗಾರರು ಈಗಾಗಲೇ ಪೊಲೀಸರ ವಶದಲ್ಲಿದ್ದಾರೆ. ಈ ಹೋರಾಟವನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ. ಪೊಲೀಸರು ಲಾಠಿ ಚಾರ್ಜ್ಗೆ ಮುಂದಾದಂತ ಸಂದರ್ಭದಲ್ಲಿ ಪೊಲೀಸರ ಮೇಲೂ ಕಲ್ಲನ್ನ ತೂರಿದ್ದಾರೆ. ಪೊಲೀಸರು ಕೆಲವೊಂದಷ್ಟು ಪ್ರತಿಭಟನಾಕಾರರು ಕೂಡ ಗಾಯಗೊಂಡಿದ್ದಾರೆ. ಯತ್ನಾಳ್ ಸೇರಿದಂತೆ ಅನೇಕರನ್ನ ಈಗಾಗಲೇ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ಕೊಡಲೇಬೇಕು ಅಂತ ಆಗ್ರಹಿಸಿ ಅನೇಕ ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಇದು. ಜೊತೆಗೆ ಅನೇಕ ಬೇಡಿಕೆಗಳು ಕೂಡ ಇದ್ದಾವೆ. ಈಗಾಗಲೇ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ ನಿಜ, ಬಟ್ ಉತ್ತರ ಕರ್ನಾಟಕಕ್ಕೆ ಬೇಕಾಗಿರುವಂತಹ ಸವಲತ್ತುಗಳು, ಸೌಕರ್ಯಗಳ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅನ್ನೋದು ಕೂಡ ಬೇಡಿಕೆ ಇದೆ. ಇವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಜೊತೆಗೆ ಪಂಚಮಸಾಲಿ ಹೋರಾಟ ಏನಿದೆ ಅದು ಉಗ್ರ ಸ್ವರೂಪವನ್ನೇ ಪಡ್ಕೊಂಡಿದೆ. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅವ್ರ ಮೇಲೂ ಕೂಡ ಕಲ್ಲೇಟು ಬಿದ್ದಿದೆ. ಜೊತೆಗೆ ಪೊಲೀಸರ ವಾಹನವೂ ಕೂಡ ಹಾನಿಯುಂಟಾಗಿರೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅನೇಕ ಪ್ರತಿಭಟನಾಕಾರರನ್ನ, ಯತ್ನಾಳ್ ಅವರನ್ನು ಕೂಡ ಸೇರಿದಂತೆ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪಂಚಮಸಾಲಿ ಹೋರಾಟ ಅನ್ನೋದು ಅನೇಕ ದಿನಗಳಿಂದ ನಡೀತಾ ಇರೋದು. ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ಈ ಹೋರಾಟಗಳು ನಡೀತಾ ಇದ್ವು. ಆಗ್ಲೂ ಕೂಡ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜೇನ್ಗೂಡಿ ಕೈ ಹಾಕದಂತೆ ಅಂತೇಳಿ ಕೈ ಹಾಕೋದಕ್ಕೆ ಹೋಗ್ತಾ ಇರಲಿಲ್ಲ. ಅನೇಕ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಂಡ್ರು ಕೂಡ ಆ ಕಡೆ
ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ರೀತಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗ್ತಾ ಇತ್ತು. ಆದ್ರೀಗ ಕಾಂಗ್ರೆಸ್ ಅಧಿಕಾರದಲ್ಲಿರೋದ್ರಿಂದ ಈ ಬಾರಿ ಆದ್ರೂ ಪಂಚಮಸಾಲಿಗೆ 2A ಮೀಸಲಾತಿ ಕೊಡಿ ಅಂತ ಆಗ್ರಹ. ಬಂದಂತೆ ಕಲ್ಲು ತೂರಾಟ ಮಾಡಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿದ್ದಾರೆ ಮೀಸಲಾತಿ ಹೋರಾಟಗಾರರು. ಮನ ಬಂದಂತೆ ಕಲ್ಲು ತೂರಾಟ ಮಾಡಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆ ಪಂಚಮಸಾಲಿ 2A ಹೋರಾಟ ಮಿತಿ ಮೀರಿ ಹೋಗಿದೆ, ತೀವ್ರ ಮಟ್ಟಕ್ಕೆ ಹೋಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಪೊಲೀಸರ ವಾಹನಗಳು ಜಖಮ್ಮಾಗಿದ್ದಾವೆ, ಪೊಲೀಸರಿಗೂ ಗಾಯಗಳಾಗಿದ್ದಾವೆ. ಪೊಲೀಸರ ಮೇಲೆಯೇ ಹೋರಾಟಗಾರರು, ಪ್ರತಿಭಟನಾಕಾರರು ತಿರುಗಿ ಬಿದ್ದಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇತ್ತ ಪ್ರತಿಭಟನೆಯ ಹೋರಾಟದಲ್ಲಿ ಭಾಗವಹಿಸಿರುವಂತ ಜನ ಕೂಡ ಗಾಯಗೊಂಡಿದ್ದಾರೆ. ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ ಪೊಲೀಸರಿಗೆ ಮನವರಿಕೆಯಾದ ನಂತರದಲ್ಲಿ ತಕ್ಷಣ ಲಾಠಿ ಚಾರ್ಜ್ ಮಾಡುವ ಮೂಲಕ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂತ ಪ್ರಯತ್ನವನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಪಂಚಮಸಾಲಿ 2A ಹೋರಾಟಕ್ಕಾಗಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಳಗಾವಿಯತ್ತ ಜನ ಬಂದಿದ್ರು. ಕ್ರೌಡ್ ಪ್ರತಿ ಕ್ಷಣಕ್ಕೂ ಕೂಡ ಕ್ರೌಡ್ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಹೋರಾಟ ಶಾಂತಿಯುತವಾಗಿರದೆ ತೀವ್ರ ಮಟ್ಟಕ್ಕೆ ಹೋಯಿತು. ಪೊಲೀಸರು ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ BR ಗಡ್ಡೇಕರ್ ಇದ್ದಾರೆ ಇನ್ಸ್ಪೆಕ್ಟರ್, ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ, ಎಷ್ಟೇ ಅವರ ಅಹವಾಲುಗಳನ್ನು ಕೇಳಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಪ್ರತಿಭಟನಾಕಾರರು ಅದಕ್ಕೆ ಸಮಾಧಾನಗೊಳ್ಳುವಂತ ಸನ್ನಿವೇಶದಲ್ಲಿ ಇರಲಿಲ್ಲ. ಇದಕ್ಕೆ ನೋಡಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕ ಅರವಿಂದ್ ಲಿಂಬಾವಳಿ, ಅರವಿಂದ್ ಬೆಲ್ಲದ್, ಹೀಗೆ ಅನೇಕ ಶಾಸಕರುಗಳು ಕೂಡ ಭಾಗವಹಿಸಿದ್ರು.
ಪರಿಸ್ಥಿತಿ ಕೈಮೀರಿ ಹೋಗುವಾಗ ಮೊದಲು ನಾಯಕರನ್ನ ವಶಕ್ಕೆ ತೆಗೆದುಕೊಂಡು ಶಾಂತಿಗೊಳಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡಿದರು. ಆ ಭಾಗವಾಗಿ ನೋಡ್ತಾ ಇದ್ದೀರಿ, ಯತ್ನಾಳ್, ಬೆಲ್ಲದ್ ಮತ್ತಿತರರನ್ನ ಈರಣ್ಣ ಕಡಾಡಿ ಅವರನ್ನ ಅರೆಸ್ಟ್ ಮಾಡಿ ತಿಳಿಗೊಳಿಸುವ, ಶಾಂತಿಗೊಳಿಸುವ ಪ್ರಯತ್ನ. ಆದರೂ ಕೂಡ ಜನ ರೊಚ್ಚಿಗೆದ್ದಿದ್ರು, ಆಕ್ರೋಶ ಭರಿತರಾಗಿದ್ರು. ಪೊಲೀಸರ ಎಷ್ಟೇ ಮನವರಿಕೆ ಮಾಡಿದ್ರು ಕೂಡ ಅದು ಕೇಳ್ತಾ ಇರಲಿಲ್ಲ. ಕೊನೆಗೆ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದು ಪೊಲೀಸರ ವಿರುದ್ಧ ಕಲ್ಲು ತೂರಾಟ ಮಾಡಿದ್ರು. ಪೊಲೀಸರ ವಾಹನಗಳು ಕೂಡ ಜಖಮಾಗಿದ್ದಾವೆ. ಈಗ ಪರಿಸ್ಥಿತಿ ತಿಳಿಗೊಳ್ತಾ ಇದೆ. ಹೇಳಿ ಕೇಳಿ ಎಡಿಜಿಪಿ ಹಿತೇಂದ್ರ ಅವರ ಸ್ಥಳದಲ್ಲಿದ್ರು ಇವತ್ತು. ಎಡಿಜಿಪಿ ಹಿತೇಂದ್ರ, ಈ ರೀತಿಯ ಮಾಬ್ ಕ್ರಿಯೇಟ್ ಆಗುತ್ತೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಿರುವ ಕಾರಣಕ್ಕಾಗಿಯೇ ಅತಿ ಹೆಚ್ಚಿನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿತ್ತು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ವಾಹನಗಳು ಪಹರೆಯನ್ನ ಹಾಕಲಾಗಿತ್ತು. ಸೊ ಯಾವಾಗ ಪ್ರತಿಭಟನೆ ತೀವ್ರ ಮಟ್ಟಕ್ಕೆ ಹೋಯಿತೋ ಆಗ ಅನಿವಾರ್ಯವಾಗಿ ಪೊಲೀಸರು ತಮ್ಮ ಲಾಠಿಗಳಿಗೆ ಕೆಲಸ ಮಾಡಿಸ್ಬೇಕಾಯಿತು. ಲಾಠಿಗಳಿಂದಲೇ ಅವರ ಮೇಲೆ ಪ್ರಹಾರ ಮಾಡಲಿಕ್ಕೆ ಶುರು ಮಾಡಿದ್ರು. ಲಾಠಿ ಚಾರ್ಜ್ ಮಾಡಲಾಯಿತು. ಈ ವೇಳೆ ಅನೇಕರು ಗಾಯಗೊಂಡಿದ್ದಾರೆ. ಕೆಲವರು ಅಲ್ಲಲ್ಲೇ ಕುಸಿದು ಬಿದ್ದಿದ್ದಾರೆ. ಕೆಲವರಿಗೆ ಲೋ BP ಆಗಿಯೂ ಕೂಡ ಕೆಲವರು ಬಿದ್ದಿದ್ದಾರೆ, ಏಡ್ ತಿಂದಿದ್ದಾರೆ, ಗಾಯಗೊಂಡಿದ್ದಾರೆ. ರಕ್ತ ರೀತಿಯಲ್ಲಿ ಅನೇಕ ಗಾಯಗಳಾಗಿದ್ದಾವೆ. ಇನ್ನು ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗುವಂತೆ ಕಾಣಿಸ್ತಾ ಇದೆ. ಕೂಡಲ ಸಂಗಮದ ಪಂಚಮಸಾಲಿ ಗುರುಪೀಠದ ಶ್ರೀ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಬೊಮ್ಮಾಯಿ ಕಾಲದಲ್ಲೂ ಕೂಡ ಇದು ತೀವ್ರ ಮಟ್ಟದಲ್ಲಿ ಪ್ರತಿಭಟನೆ ಆಗಿತ್ತು. ಇವರ ಆಗ್ರಹ ಇಷ್ಟೇ, ನಮಗೆ 2Dನೋ 2Cನೋ ಬೇಡ, ನಮಗೆ 2Aನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಂಚಮಸಾಲಿ ಸಮುದಾಯ ರೈತರ ಸಮುದಾಯ, ಇದು ಕೃಷಿ ಆಧಾರದಲ್ಲಿ ನಡೆಯುವಂಥ ಕುಟುಂಬಗಳಿವು. ಪಂಚಮಸಾಲಿ ಸಮುದಾಯ ಮುಂದುವರೆದ ಸಮುದಾಯ ಅಲ್ಲ, ಕೃಷಿಕ ಸಮುದಾಯ ಆಗಿರೋದ್ರಿಂದ ಉದ್ಯೋಗ ಮತ್ತು ವಿದ್ಯಾಭ್ಯಾಸದಲ್ಲಿ, ಶಿಕ್ಷಣ ಮತ್ತು ಔದ್ಯೋಗಿಕವಾಗಿ ರಿಸರ್ವೇಷನ್ ಅನ್ನು ಕೊಡಿ ಅಂತ, 2Aಗೆ ಸೇರಿಸಿ ಅಂತ. 2Aಗೆ ಸೇರಿಸಿದ್ರೆ 15% ಇದೆ. 2A ಮೀಸಲಾತಿ ಪ್ರಮಾಣವನ್ನು ಹೆಚ್ಚಳ ಮಾಡಿ ಅದರಲ್ಲಿ ಪಂಚಮಸಾಲಿಗರನ್ನು ಸೇರಿಸಿ ಅಂತ ಹೇಳಿ ಹೋರಾಟ. ಯಾವಾಗ ಪಂಚಮಸಾಲಿ ಸಮುದಾಯ ಹೋರಾಟಕ್ಕೆ ಇಳಿತೋ ಆಗ 2A ಸಮುದಾಯದಲ್ಲಿ ಅಥವಾ 2A ಕ್ಯಾಟಗರಿಯಲ್ಲಿ ಅತ್ಯಂತ ದೊಡ್ಡ ಪ್ರಬಲ ಸಮುದಾಯ ಅಂದರೆ ಅದು ಕುರುಬ ಸಮುದಾಯ, ಕುರುಬ ಜನಾಂಗ. ಸೊ ಕುರುಬರು ಕೂಡ ST ಹೋರಾಟಕ್ಕೆ ಇಳಿದಿದ್ದು. ಕುರುಬರ ST ಹೋರಾಟ ಒಂದು ರೀತಿ ಈ ಮೀಸಲಾತಿ ಹೋರಾಟ ಅನ್ನೋದಿದೆಯಲ್ಲ, ಜೇನುಗೂಡಿದ್ದಂತೆ. ಜೇನುಗೂಡಿಗೆ ಕೈ ಹಾಕಿದರೆ, ಮೀಸಲಾತಿ ಎಂಬ ಜೇನುಗೂಡಿಗೆ ಕೈ ಹಾಕಿದರೆ ಯಾವುದೇ ಸರ್ಕಾರ ಕೂಡ ಸುಲಭವಾಗಿ ಅಲ್ಲಿಂದ ಹೊರಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಸೊ ಜೇನುಗೂಡಿಗೆ ಕೈ ಹಾಕಿದ ರೀತಿಯಲ್ಲಿ ಆಗುತ್ತೆ ಅಂತ ಆಳುವಂಥ ಸರ್ಕಾರಗಳನ್ನು ಇದನ್ನ ಹತ್ತಿಕ್ಕುವ ಅಥವಾ ಅದಕ್ಕೆ ಪೂರಕವಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಮುಂದುವರಿಸ್ತಾ ಬಂದರು. ಇದೀಗ ಪ್ರತಿ ವರ್ಷವೂ ಕೂಡ ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯ ಹೋರಾಟ ಮಾಡುತ್ತೆ. ಕಳೆದ ಬಾರಿಯೂ ಕೂಡ ಇದು ಅಂತಿಮ ಮತ್ತು ತಾರ್ಕಿಕ ಹೋರಾಟ ಅಂತ ಹೇಳಿ ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ರು. ಪ್ರತಿಭಟನೆಯೂ ಕೂಡ ಆಯಿತು. ಆದರೆ ಆಗ ಯಾವುದೇ ಫಲಪ್ರದ ಆಗಲಿಲ್ಲ. ಬೊಮ್ಮಾಯಿಯವರು ತಾಯಿ ಮೇಲಾಣೆ ಅಂತ ಹೇಳಿದ್ರು. ತಾಯಿ ಮೇಲಾಣೆ, ನಾನು ನಿಮಗೆ ಮೀಸಲಾತಿಯನ್ನು ಕೊಡಿಸ್ತೇನೆ ಅಂತ. ಆಗಲೂ ಕೂಡ ಆಗಲಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲೂ ಆಗಲಿಲ್ಲ. ಈಗ ಸಿದ್ದರಾಮಯ್ಯ ಅವರ 2ನೇ ಅವಧಿಗೆ ಬಂದಾಗಲೂ ಕೂಡ ಹೋರಾಟಗಳು ಮುಂದುವರಿತಾ ಇದೆ. ಸರ್ಕಾರ ಇದಕ್ಕೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಬಟ್ ಎಲ್ಲೊಂದು ಕಡೆ ಪಂಚಮಸಾಲಿ ಸಮುದಾಯದ ಹೋರಾಟ ಇನ್ನೂ ಕೂಡ ಬಹಳ ತೀವ್ರ ಮಟ್ಟಕ್ಕೆ ಹೋಗುವ ಲಕ್ಷಣಗಳು ಇಲ್ಲಿ ಗೋಚರಿಸ್ತಾ ಇದ್ದಾವೆ.